ಎಲ್ರಿಗೂ ನಮಸ್ತೆ. ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಸದ್ಯಕ್ಕಂತೂ ಬಿಜೆಪಿ ಹಾಗೆ RSS ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಕಾಣಿಸ್ತಾ ಇರೋ ಸತ್ಯ. ಲೋಕಸಭಾ ಚುನಾವಣೆ ಆದ ಮೇಲೆ ಈ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿರೋ ಹಾಗೆ ಕಾಣಿಸ್ತಾ ಇದೆ. ಬಿಜೆಪಿ ನಾಯಕರಿಗೆ ಅಹಂಕಾರ ಅಂತ RSS ನಾಯಕರು ಹೇಳ್ಕೊಳ್ತಾ ಇದ್ದಾರೆ. RSSನ ಅವಶ್ಯಕತೆ ನಮಗೆ ಬೇಕಾಗಿಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ಕೊಳ್ತಾ ಇದ್ದಾರೆ. ಸೊ ಬಿಜೆಪಿ ಪಕ್ಷದ ಹುಟ್ಟಿಗೆ ಕಾರಣವೇ RSS ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಬಿಜೆಪಿ ಒಂದು ರಾಜಕೀಯ ಪಕ್ಷವಾದ್ರೂ ಕೂಡ RSS ಸಿದ್ಧಾಂತಗಳ ಮೇಲೆ ನಿಂತ್ಕೊಂಡಿರೋ ಪಕ್ಷ. ಹಾಗೇನೆ ಬಿಜೆಪಿ ಪಕ್ಷ ಮೊದಲಿನಿಂದ RSS ಕಂಟ್ರೋಲ್ನಲ್ಲಿ ಇದ್ಕೊಂಡೇ ಬಂದಿದೆ. ಆದ್ರೆ ಈಗ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಇದೆ ಅನ್ನೋ ಸುಳಿವು ಸಿಗ್ತಾ ಇದೆ. ಬಿಜೆಪಿ ಹಾಗೆ RSS ಈಗ ಬಿಜೆಪಿ ವರ್ಸಸ್ RSS ಆಗ್ತಾ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಇತ್ತೀಚೆಗೆ RSS ನಾಯಕರಿಗೆ ಹಾಗೆ ಮೋದಿಗೆ ಹೊಂದಾಣಿಕೆ ಆಗ್ತಾ ಇಲ್ವಂತೆ. ಮೋದಿ RSS ಮಾತನ್ನ ಕೇಳ್ತಾ ಇಲ್ವಂತೆ. ನಿಧಾನವಾಗಿ ಪಕ್ಷದಿಂದ RSSನ ದೂರ ಇಡ್ತಾ ಇದ್ದಾರೆ ಅನ್ನೋ ಆರೋಪ ಮೋದಿ ಮೇಲೆ ಕೇಳ್ಬರ್ತಾ ಇದೆ. ಜೊತೆಗೆ ಮೋದಿಯ ಈ ನಡವಳಿಕೆಯಿಂದ RSS ನಾಯಕರು ಮೋದಿ ವಿರುದ್ಧವಾಗಿ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನ ಹೊರಗಡೆ ಹಾಕ್ತಿದ್ದಾರೆ. ಮನುಷ್ಯನ ಸಾಮರ್ಥ್ಯಗಳು ಕೆಲವು ದಿನಗಳಾದ್ಮೇಲೆ ಹೊಸ ರೀತಿಯ ಸಮಸ್ಯೆಗಳಾಗಿ ಪರಿಣಮಿಸುತ್ತೆ ಅನ್ನೋದು ಸಾರ್ವಕಾಲಿಕ ಸತ್ಯ. ಈಗ ಮೋದಿ ವಿಷಯದಲ್ಲೂ ಕೂಡ ಕಟ್ಟ RSSಗೆ ಹಾಗೆ ಅನ್ನಿಸ್ತಾ ಇದೆ ಅನ್ನೋದು ಬಹಿರಂಗವಾಗಿರೋ ರಹಸ್ಯ. ಇತ್ತೀಚೆಗೆ RSS ಹಾಗೂ ಸಂಘ ಪರಿವಾರದ ನಾಯಕರು ಮೋದಿ ಪರಿವಾರದ ಬಿಜೆಪಿಯನ್ನ ಕಟುವಾಗಿ ಟೀಕಿಸಿದ ಸುದ್ದಿಗಳನ್ನ ನಾವು ನೋಡ್ತಾ ಇದ್ದೀವಿ. ವಾಸ್ತವವಾಗಿ ನಿಜ ಏನಂತಂದ್ರೆ ಮೋದಿ ಅವರಿಗೆ ಈಗ RSSನ ಎಲ್ಲಾ ಆದ್ಯತೆಗಳನ್ನ ಈಡೇರಿಸೋ ಅವಕಾಶಗಳು ಇಲ್ಲ. ಒಟ್ಟಾರೆ ರಾಷ್ಟ್ರೀಯ ರಾಜಕೀಯ ಹಾಗೆ ಜಾಗತಿಕ ರಾಜಕೀಯವನ್ನು ನಿಭಾಯಿಸೋ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ RSS ಏನಾದ್ರೂ ಸಲಹೆ ಕೊಡ್ಲಿ, ಆದ್ರೆ ಅದು ಹೇಳಿದ್ದೆಲ್ಲವನ್ನೂ ಕೂಡ ಕೇಳಲೇಬೇಕು ಅನ್ನೋ ಸ್ಥಿತಿಯಲ್ಲಿ ನಾನಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ RSS ಏನಾದ್ರೂ ಸಲಹೆ ಕೊಡ್ಲಿ, ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಹೇಳಿದ್ದೆಲ್ಲವನ್ನೂ ಕೇಳಲೇಬೇಕು ಅನ್ನೋ ಸ್ಥಿತಿಯಲ್ಲಂತೂ ಸದ್ಯಕ್ಕೆ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ. RSS ಪ್ರಮುಖರಿಗೆ ಮೋದಿ ಕ್ಲೀನ್ ಆಗಿದ್ದಾರೆ, ಹಿಂದುತ್ವಕ್ಕೆ ಬದ್ಧರಾಗಿ ಕೂಡ ಕಾಣಿಸ್ತಾರೆ. ಆದರೆ ಅವರಿಗೆ ಸಂಘವನ್ನೂ ಮೀರಿದ ವ್ಯಕ್ತಿ ಪೂಜೆ ಹೆಚ್ಚಾಗ್ತಾ ಹೋದ್ರೆ ಮುಂದೆ ದೀರ್ಘಕಾಲದಲ್ಲಿ ಮೋದಿ ರಹಿತ ಸಂಘದ ಪ್ರಸ್ತುತತೆ ಉಳಿಯೋದು ಹೇಗೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಅನೇಕ ಅಂಶಗಳು ಕೂಡ ಪೂರಕವಾಗುತ್ತೆ. ಅದರಲ್ಲಿ ಒಂದೇದು, ಚುನಾವಣೆಗೆ ಮುಂಚೆ ನಡೆದಂತಹ ದಿಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಒಂದು ಪ್ರದರ್ಶಿನಿ ಇತ್ತಂತೆ. RSSನ ಅನೇಕ ಹಿರಿಯ ಪ್ರಚಾರಕರು ಅದನ್ನ ನೋಡೋದಕ್ಕೆ ಹೋಗಿದ್ದಾರೆ. ಹಾಕಿದ 2000 ಫೋಟೋಗಳಲ್ಲಿ ಒಂದೊಂದು ಮಾಜಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಫೋಟೋ ಬಿಟ್ರೆ ಹೆಚ್ಚಿನ ಎಲ್ಲಾ ಫೋಟೋಗಳು ಮೋದಿ ಅವರದ್ದೇ ಇತ್ತಂತೆ. ಈ ಪ್ರದರ್ಶಿನಿ ಸಂಘದಿಂದ ಬಿಜೆಪಿಗೆ ಹೋಗಿರುವ ನಾಯಕರಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಇನ್ನೊಂದು ವಿಚಾರ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಇನ್ನು ಬಿಜೆಪಿಗೆ RSS ಸಹಾಯದ ಅವಶ್ಯಕತೆ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಇದು ನಡ್ಡಾ ಬಾಯಲ್ಲಿ ಆಕಸ್ಮಿಕವಾಗಿ ಬಂದಿದ್ದ ಅಥವಾ ಬೇರೆಯವರ ಮೂಲಕ ಬಂದಿದ್ದ ಅನ್ನೋ ಚರ್ಚೆ ಸಂಘ ಪರಿವಾರದಲ್ಲಿ ಜೋರಾಗಿ ನಡೆದಿದೆ. ಲೋಕಸಭಾ ಚುನಾವಣೆಯಲ್ಲಿ ಸ್ಥಾನ ಗಳಿಕೆ ಕಮ್ಮಿ ಆಗೋದಕ್ಕೆ ಕೆಲವು ಬಿಜೆಪಿ ನಾಯಕರು ಅಹಂಕಾರ ತೋರಿಸಿದ್ದೇ ಕಾರಣ ಅಂತ RSS ನಾಯಕರು ಇತ್ತೀಚೆಗೆ ಬಹಿರಂಗವಾಗಿ ಟೀಕೆ ಮಾಡಿದ್ರು. ಮೋದಿ ಹಾಗೆ ಸಂಘದ ನಡುವೆ ಏನಾಗ್ತಾ ಇದೆ ಅನ್ನೋದನ್ನ ತಿಳಿಯೋದಕ್ಕೆ ಈ 3 ಘಟನೆಗಳು ಸಾಕು ಅಂತ ಹೇಳ್ಬೋದು. ಇನ್ನು ಸಮಸ್ಯೆ ಶುರುವಾಗಿದ್ದು ಎಲ್ಲಿ ಅಂತ ಹೇಳೋದಾದ್ರೆ, ಈ RSS ಮತ್ತು ಮೋದಿ ನಡುವೆ ಮೊದಲ ಅವಧಿಯಲ್ಲಿ ಸಂಬಂಧಗಳು ಆತ್ಮೀಯವಾಗೇ ಇದ್ವು, ಚೆನ್ನಾಗೇ ಇದ್ವು. ಮೋದಿ ಅವರು ಬಹುತೇಕ ನಿರ್ಣಯವನ್ನ ತೆಗೆದುಕೊಳ್ಳೋ ಟೈಮ್ನಲ್ಲಿ ಸಂಘದ ಹಿರಿಯರ ಬಳಿಗೆ ಅಮಿತ್ ಶಾ ಅವರನ್ನ ಕಳುಹಿಸ್ತಾ ಇದ್ರು. ಸಂಘ ಹೇಳಿದ 10ರಲ್ಲಿ 5 ಕೆಲಸಗಳಂತೂ ಆಗ್ತಾ ಇದ್ವು. ಆದರೆ 2017ರಲ್ಲಿ ಯೋಗಿ ಆದಿತ್ಯನಾಥ್ರನ್ನ ಮುಖ್ಯಮಂತ್ರಿ ಮಾಡೋದು ಅಮಿತ್ ಶಾಗೆ ಇಷ್ಟ ಇರಲಿಲ್ವಂತೆ. ಅವರಿಗೆ ಕೇಶವ್ ಪ್ರಸಾದ್ ಮೌರ್ಯ ಅವರನ್ನ ಮಾಡಬೇಕಾಗಿತ್ತು. ಆದರೆ ಸಂಘ ಅದನ್ನ ವಿಟೋ ಮಾಡಿದ್ದು ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿದ್ದು ಎಲ್ರಿಗೂ ಗೊತ್ತೇ ಇದೆ. ಮುಂದೆ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ನಮ್ಮ ಸ್ಪೀಡ್ಗೆ ಆಗೋದಿಲ್ಲ, ಯಾರಾದ್ರೂ ತರುಣರನ್ನ ಕೊಡಿ ಅಂತ ಮೋದಿ ಪಾಳೆಯದಿಂದ RSSಗೆ ಸಲಹೆ ಹೋಗಿತ್ತು. RSS 2 ಹೊಸ ಹೆಸರನ್ನ ಕೊಡ್ತು. ಮೊದಲನೇದು ABVPಯಿಂದ ಬಂದಿದ್ದ ನಾಗ್ಪುರದ ಸುನಿಲ್ ಅಂಬೇಕರ, ಮತ್ತೊಂದು BL ಸಂತೋಷ್ ಅವರದ್ದು.
ಮೋದಿ ಹಾಗೆ ಶಾ ಸಂತೋಷ್ ಹೆಸರನ್ನ ಸೆಲೆಕ್ಟ್ ಮಾಡಿದ್ರು. ಆದ್ರೆ ನೋಡ್ತಾ 1 ವರ್ಷದಲ್ಲಿ ಈ ಸೂತ್ರ ಏರುಪೇರಾಯಿತು. ಆಗ ಅಮಿತ್ ಶಾ ಉತ್ತರ ಪ್ರದೇಶದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿದ್ದ ಸುನೀಲ್ ಬನ್ಸಲ್ ಅವರನ್ನ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಯಾಗಿ ಕರೆದುಕೊಂಡು ಬರೋ ಪ್ರಯತ್ನ ಮಾಡಿದ್ರು. ಆದ್ರೆ ಅದಕ್ಕೆ ಸಂಘದ ಪ್ರಮುಖರು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆಗ ಸಂಘದ ಸಹಸರ ಕಾರ್ಯವಾಹಕರಾಗಿ ಬಿಜೆಪಿ ಉಸ್ತುವಾರಿಯಾಗಿದ್ದ ಕೃಷ್ಣ ಗೋಪಾಲ್ಗೆ ಸಮಸ್ಯೆಗಳು ಶುರುವಾದ್ವು. ತುಂಬಾ ಹಸ್ತಕ್ಷೇಪ ಇದು ಅಂತ ಬಿಜೆಪಿ ನಾಯಕರು ಕೂಡ ಗೊಣಗಾಡತೊಡಗಿದ್ರು. ಆಗ ಆರ್ಎಸ್ಎಸ್ ಅವರನ್ನೂ ಕೂಡ ಬದಲಿಸಿ ಹರಿಯಾಣದ ಅರುಣ್ ಕುಮಾರ್ಗೆ ಬಿಜೆಪಿ ಮತ್ತು ಸಂಘದ ಸಮನ್ವಯದ ಜವಾಬ್ದಾರಿಯನ್ನ ಕೊಡ್ತು. ಇನ್ನು ಅಧ್ಯಕ್ಷರಾಗಿ ಅಮಿತ್ ಶಾ ಅವಧಿ ಮುಗಿದ ಮೇಲೆ ಭೂಪೇಂದ್ರ ಯಾದವ್ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡೋ ಮನಸ್ಸು ಮೋದಿ ಮತ್ತು ಶಾ ಅವರಿಗಿತ್ತು. ಆದ್ರೆ ಆರ್ಎಸ್ಎಸ್ ಅಭಿಪ್ರಾಯಕ್ಕೆ ಮನ್ನಣೆ ಸಿಕ್ಕಿ ಸರ್ವಸಮ್ಮತವಾಗಿ ಜೆಪಿ ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರಾದ್ರು. ಒಟ್ಟಾರೆ ಮೋದಿ ಮತ್ತು ನಾಗ್ಪುರದ ಆರ್ಎಸ್ಎಸ್ ಸಂಬಂಧಗಳು ನೀನಿದ್ರೆ ಕಷ್ಟ, ಹೌದು ನೀನ್ ಇಲ್ಲದೆ ಇನ್ನೂ ಕಷ್ಟ ಅನ್ನೋ ಸ್ಥಿತಿಗೆ ಬಂದು ನಿಂತಿರೋ ಹಾಗೆ ಕಾಣಿಸ್ತಾ ಇದೆ. ಮೋದಿ ಮತ್ತು ಆರ್ಎಸ್ಎಸ್ ನಡುವಿನ ಶೀತಲ ಸಮರ ಬಹಿರಂಗವಾಗಿದ್ದು ನಿತಿನ್ ಗಡ್ಕರಿ ಅವರ ವಿಷಯದಲ್ಲಿ. ಹಾಗೆ ನೋಡಿದ್ರೆ 2012ರಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಗಡ್ಕರಿ ಅವರು ಯುಪಿಗೆ ಪ್ರಭಾರಿಯಾಗಿ ಮೋದಿಯವರ ಕಡು ವೈರಿ ಸಂಜಯ್ ಜೋಶಿ ಅವರನ್ನ ನೇಮಕ ಮಾಡಿದಾಗ ಮೋದಿ ಎಷ್ಟು ಕೋಪ ಮಾಡ್ಕೊಂಡಿದ್ರು ಅಂತಂದ್ರೆ ಮುಂಬೈ ಕಾರ್ಯಕಾರಿಣಿಗೆ ಬರೋದಿಲ್ಲ ಅಂತ ಹೇಳಿದ್ರಂತೆ. ಕೊನೆಗೆ ನಿತಿನ್ ಗಡ್ಕರಿ ಸಂಜಯ್ ಜೋಶಿ ಅವರನ್ನ ತೆಗೆದುಹಾಕಿ ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟ ಮೇಲೇನೆ ಮೋದಿ ವಿಮಾನ ಮುಂಬೈನತ್ತ ಹೋಗಿದ್ದು. ಆಗಲಿಂದ ಮೋದಿ ಮತ್ತು ಗಡ್ಕರಿ ಸಂಬಂಧ ಕೂಡ ಅಷ್ಟಕ್ಕಷ್ಟೇ. 2019ರ ನಂತರ ಗಡ್ಕರಿ ಹೋದ ಕಡೆ ಬಂದ್ ಕಡೆ ಸರ್ಕಾರದ ವಿರುದ್ಧ ಹಾಗೆ ಮೋದಿ ವಿರುದ್ಧ ಪರೋಕ್ಷವಾಗಿ ಮಾತನಾಡೋದಕ್ಕೆ ಶುರು ಮಾಡಿದಾಗ ಅಮಿತ್ ಶಾ ಆರ್ಎಸ್ಎಸ್ ನಾಯಕರ ಬಳಿ ಗಡ್ಕರಿ ವಿರುದ್ಧ ದೂರನ್ನ ಕೊಟ್ಟಿದ್ರು. ಹಾಗೆ ಆಗ 2021ರಲ್ಲಿ ಸಂಪುಟ ಪುನರ್ರಚನೆ ಮಾಡುವಾಗ ಮೋದಿ ಆರ್ಎಸ್ಎಸ್ ನಾಯಕರ ಬಳಿ ಗಡ್ಕರಿಯನ್ನ ಕೈ ಬಿಡ್ತೀವಿ ಅಂತ ಹೇಳಿದ್ರು. ನಮ್ಮದಂತೂ ಒಪ್ಪಿಗೆ ಇಲ್ಲ ಅಂತ ನಾಗ್ಪುರದ ಹಿರಿಯರು ಸ್ಪಷ್ಟವಾಗಿ ಹೇಳಿದಾಗ ಮೋದಿ ಆರ್ಎಸ್ಎಸ್ನ ಮಾತನ್ನ ಒಪ್ಕೊಳ್ಬೇಕಾಗಿ ಬಂತು. ಆದ್ರೆ ಅದಾಗಿ 6 ತಿಂಗಳಾದ್ಮೇಲೆ ನಿತಿನ್ ಗಡ್ಕರಿಯನ್ನ ಸಂಸದೀಯ ಮಂಡಳಿಯಿಂದ ತೆಗೆಯಲಾಯಿತು. ಅದು ಹೇಗಂತಂದ್ರೆ ಹರಿಯಾಣದ ಮಾಜಿ ಸಂಸದೆ ಜ್ಯೋತಿ ಯಾದವ್ ನನ್ನನ್ನ ಯಾವುದಾದ್ರೂ ರೀತಿಯಲ್ಲಿ ದಯವಿಟ್ಟು ಪಾರ್ಟಿ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಳಿ ಅಂತ ಕೇಳೋದಕ್ಕೆ ಗಡ್ಕರಿ ಮನೆಗೆ ಹೋಗಿದ್ರಂತೆ. ಅದಾದ 1 ವಾರದಲ್ಲಿ ಜ್ಯೋತಿ ಯಾದವ್ ಬಿಜೆಪಿಯ ಪಾರ್ಲಿಮೆಂಟರಿ ಬೋರ್ಡ್ನ ಸದಸ್ಯರಾಗಿದ್ರು. ಗಡ್ಕರಿಯಂತಹ ಹಿರಿಯ ನಾಯಕರು ಅಲ್ಲಿಂದ ಹೊರಬಿದ್ದಿದ್ರು. ಸಂತೋಷ್ ಯಾಕೆ ಕರ್ನಾಟಕದ ವಿಷಯದಲ್ಲಿ ಈಗ ಸದ್ಯಕ್ಕೆ ತಲೆ ಹಾಕೋದಿಲ್ಲ ಅನ್ನೋದನ್ನ ಕೂಡ ನಾವೀಗ ಅಬ್ಸರ್ವ್ ಮಾಡಲೇಬೇಕು. ಯಾಕಂದ್ರೆ ಕರ್ನಾಟಕದ ವಿಧಾನಸಭಾ ಚುನಾವಣೆಗಳ ಫಲಿತಾಂಶ ಬಂದ ಮೇಲೆ ಸಂಘದ ಪ್ರಚಾರಕರಾಗಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದ BL ಸಂತೋಷ್ ಅವರ ವಿರುದ್ಧ ಏಕಾಏಕಿ ಬಿಜೆಪಿಯ ಆಂತರಿಕ ವಲಯದಲ್ಲಿ ಅಪಸ್ವರ ಕೇಳಿ ಬರೋದಕ್ಕೆ ಶುರುವಾದ್ವು. ಆಗ ಸಂತೋಷ್ ಬದಲಿಗೆ ಸುನೀಲ್ ಬನ್ಸಲ್ ಅವರನ್ನ ತರೋ ಪ್ರಯತ್ನಗಳು ನಡೆದವು. ಆದ್ರೆ ಆರ್ಎಸ್ಎಸ್ ಹಿರಿಯರು ನಮ್ಗೆ ಅನ್ನಿಸ್ದಾಗ ತರ್ತೇವೆ ಹೊರತು ನಿಮಗನ್ನಿಸ್ದಾಗ ಹೊಸ ಪ್ರಚಾರಕರನ್ನ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಕರ್ನಾಟಕದ ಬಿಜೆಪಿ ಅಧ್ಯಕ್ಷ ಮತ್ತು ವಿರೋಧ ಪಕ್ಷದ ನಾಯಕನ ಆಯ್ಕೆ ತಡವಾಗಿದ್ದು ಕೂಡ ಅಲ್ಲಿಯೇ. ಒಂದು ವೇಳೆ ಸಂತೋಷ್ ಜಾಗಕ್ಕೆ ಹೊಸಬ್ರು ಬಂದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಬದಲಿಗೆ ಬೇರೆ ಯಾರನ್ನಾದ್ರೂ ಒಕ್ಕಲಿಗರನ್ನ ತಂದು ಯತ್ನಾಳ್ ಅವರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡೋ ಚರ್ಚೆ ದಿಲ್ಲಿ ಬಿಜೆಪಿ ನಾಯಕರಲ್ಲೇ ನಡೆದಿತ್ತು. ಈಗಲೂ ಯಾರೇ ದಿಲ್ಲಿಗೆ ಹೋಗಿ ಭೇಟಿಯಾದ್ರೂ ಕೂಡ ಸಂತೋಷ್ ನಾನು ಕರ್ನಾಟಕದ ವಿಷಯದಲ್ಲಿ ತಲೆ ಹಾಕೋದಿಲ್ಲ ಅಂತ ಹೇಳಿ ಕಳಿಸ್ತಿದ್ದಾರೆ. 1925ರಿಂದ ಹೆಚ್ಚು ಕಮ್ಮಿ 1948ರ ತನಕ ಆರ್ಎಸ್ಎಸ್ ತಮ್ಮದೊಂದು ರಾಜಕೀಯ ಪಾರ್ಟಿ ಇರಲೇಬೇಕು ಅಂತ ಅನ್ನಿಸಿರ್ಲಿಲ್ಲ. ಆದ್ರೆ ಯಾವಾಗ ಗಾಂಧಿ ಹತ್ಯೆ ನಂತರ ಸಂಘದ ನಿಷೇಧವಾಯಿತು ಆಗ ಆರ್ಎಸ್ಎಸ್ನ 2ನೇ ಸರಸಂಘ ಚಾಲಕರಾಗಿದ್ದ ಗುರೂಜಿ ಗೋಳವಳ್ಕರ್ರಿಗೆ ಕಾಂಗ್ರೆಸ್ ವಿರುದ್ಧ ಒಂದು ಹಿಂದುತ್ವದ ವಿಚಾರ ಹೇಳೋ ಹೊಸ ಪಾರ್ಟಿ ಬೇಕು ಅಂತ ಮನವರಿಕೆ ಮಾಡಿಕೊಟ್ಟಿದ್ದು. ಹಿಂದೂ ಮಹಾಸಭಾದಲ್ಲಿ ವಿನಾಯಕ ಸಾವರ್ಕರ್ ವಿರುದ್ಧ ಮತಭೇದ ಇದ್ದು ಹೊರಬಂದಿದ್ದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಗುರೂಜಿಗೆ ತುಂಬಾ ಒಪ್ಪಿಗೆ ಇರದೇ ಇದ್ರು ಕೂಡ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ನಾನಾಜಿ ದೇಶಮುಖ್, ಅಟಲ್ ಬಿಹಾರಿ ವಾಜಪೇಯಿ, ಬಲರಾಜ್ ಮುದೋಕ್, ಲಾಲ್ ಕೃಷ್ಣ ಅಡ್ವಾಣಿ ಹೀಗೆ ಸಂಘದ ಕೆಲವು ಸ್ವಯಂ ಸೇವಕರನ್ನ ಹಂತ ಹಂತವಾಗಿ ಜನಸಂಘಕ್ಕೆ ಕಳುಹಿಸಲಾಯಿತು. ಇದೆಲ್ಲ ಆಗಿ 20 ವರ್ಷ ಮಣ್ಣು ಹೊತ್ತ ನಂತರ 1967ರ ಸುಮಾರಿಗೆ ಜನಸಂಘಕ್ಕೆ 100 ಸೀಟ್ ಸಿಕ್ಕಿ ಚೌಧರಿ ಚರಣ್ ಸಿಂಗ್ರನ್ನ ಕಾಂಗ್ರೆಸ್ ಒಡೆದು ಬರೋ ಹಾಗೆ ಮಾಡಿ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯನ್ನ ಮಾಡಲಾಯಿತು. ನಂತರ ಶುರುವಾಗಿದ್ದು ಬಲರಾಜ್ ಮುದೋಕ್ ವರ್ಸಸ್ ಅಟಲ್ ಬಿಹಾರಿ ವಾಜಪೇಯಿ ಕಿತ್ತಾಟ. ಅದರಲ್ಲಿ ಆರ್ಎಸ್ಎಸ್ ವಾಜಪೇಯಿ ಜೊತೆಗೇನೆ ಇತ್ತು.
ಇದೇ ಕಾರಣದಿಂದ ನಾನಾಜಿ ದೇಶ್ಮುಖ್ ಜನಸಂಘ ಬಿಟ್ಟು ಹೋಗಿ ಚಿತ್ರಕೂಟ ಸೇರ್ಕೊಂಡ್ರು. ಆಮೇಲೆ 1984ರ ಸೋಲಿನ ನಂತರ RSS ಅಟಲ್ಜಿಗಿಂತ ಹೆಚ್ಚಾಗಿ ಅಡ್ವಾಣಿಯವರನ್ನ ಎತ್ತಿ ಹಿಡಿಯತೊಡಗಿತು. 1999ರಲ್ಲಂತೂ ವಾಜಪೇಯಿ ಜಸ್ವಂತ್ ಸಿಂಗ್ ರನ್ನ ಇನ್ನೇನು ಹಣಕಾಸು ಸಚಿವರನ್ನಾಗಿ ಮಾಡಬೇಕು ಅನ್ನುವಾಗ ಆಗಿನ ಸರಸಂಘ ಚಾಲಕ KC ಸುದರ್ಶನ್ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ ಅಂತ ಹೇಳಿ ಯಶವಂತ್ ಸಿನ್ಹಾರನ್ನ ಹಣಕಾಸು ಸಚಿವರನ್ನಾಗಿ ಮಾಡಿದ್ರು. ಆಗ ಕೆಟ್ಟ ವಾಜಪೇಯಿ ಹಾಗೂ ಸುದರ್ಶನ್ ಸಂಬಂಧ RSS ಸರಸಂಘ ಚಾಲಕರು ಸಂದರ್ಶನ ಕೊಟ್ಟು ವಾಜಪೇಯಿಯವರನ್ನ ಟೀಕಿಸೋ ಮಟ್ಟಕ್ಕೆ ಹೋಯಿತು. 2002ರ ಗುಜರಾತ್ ದಂಗೆಗಳ ನಂತರ ಮೋದಿಯವರನ್ನ ವಾಜಪೇಯಿ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆಯೋದಕ್ಕೆ ಹೋದಾಗ ಅಡ್ವಾಣಿ ಮೂಲಕ ಅದನ್ನ ತಡೆದಿದ್ದೆ RSS. ಆದರೆ ಈಗ 22 ವರ್ಷಗಳಾದ್ಮೇಲೆ ಮೋದಿ ಮತ್ತು RSS ಸಂಬಂಧಗಳು ಏರಿಳಿತ ಕಾಣ್ತಾ ಇವೆ. RSSಗೆ ಮೋದಿ ಅನಿವಾರ್ಯ ಅಂತ ಗೊತ್ತಿದೆ, ಆದ್ರೆ ಸ್ವಲ್ಪ ಮಾತು ಕೇಳಲಿ ಅನ್ನೋ ತಳಮಳ ಕೂಡ ಇದೆ. ಇನ್ನೊಂದು ವಿಚಾರ, ಇಲ್ಲಿ ರಾಮ ಮಂದಿರ ಪರಿಣಾಮ ಬೀರಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಏಕಾಏಕಿ ಮೋದಿಯವರು ಅಗ್ರೆಸಿವ್ ಆಗಿದ್ದು ಯಾಕೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಇಬ್ಬರಿಗೂ ಪರಸ್ಪರರು ಬೇಕು ಅನ್ನೋದು ಹೌದು. ಇಂಡಿಯಾ ಒಕ್ಕೂಟದಲ್ಲಿ ಟ್ರೋಫಿ ತೆಗೆದುಕೊಂಡಿದ್ದು ರಾಹುಲ್ ಗಾಂಧಿ ಅನಿಸಿದ್ರು ಕೂಡ ಅವರಿಗೋಸ್ಕರ ರನ್ ಹೊಡೆಯೋದಕ್ಕೆ ಅಖಿಲೇಶ್ ಯಾದವ್, ಮಮತಾ, ಸ್ಟಾಲಿನ್, ಶರದ್ ಪವಾರ್, ಉದ್ಧವ್ ಠಾಕ್ರೆ, ತೇಜಸ್ವಿ ಯಾದವ್ ಕೂಡ ಇದ್ರು. ಆದರೆ ಬಿಜೆಪಿಯದ್ದು ಹಾಗಲ್ಲ. ಸೆಂಚುರಿ ಹೊಡೆಯೋದಕ್ಕೆ ಮೋದಿಯೇ ಬೇಕು. ಅಷ್ಟು ರನ್ ಹೊಡೆದ್ರೆ ಮಾತ್ರ ಮೋದಿಗೆ ಬಹುತೇಕ. ಈ ಕಾರಣದಿಂದ ಬಿಜೆಪಿ 303ರಿಂದ 240ಕ್ಕೆ ಬಂದಿರೋದು. ಇನ್ನು ಮುಂದೆ ಆಕ್ರಮಣಕಾರಿಯಾಗಿರೋ ವಿಪಕ್ಷಗಳು ಒಂದ್ ಕಡೆ ಸವಾಲಾದ್ರೆ ಇದನ್ನ ಎದುರಿಸೋದಕ್ಕೆ ಮೋದಿಗೂ ಕೂಡ ಸಂಘ ಪರಿವಾರ ಅನ್ನೋದು ಬೇಕು. ಜೊತೆಗೆ ಅಧಿಕಾರದ ಮಹತ್ವ ಗೊತ್ತಿರೋ ಪರಿವಾರಕ್ಕೂ ಕೂಡ ಅದರ ನಿರಂತರತೆಗೆ ಮೋದಿಯಂತಹ ಜನಪ್ರಿಯ ನಾಯಕ ಬೇಕೇ ಬೇಕು ಅನ್ನೋದು ಕೂಡ ಅಷ್ಟೇ ಸತ್ಯ.